ಡೈರೆಕ್ಷನ್ ಏನ್ ಪ್ಲಾನ್ಸ್ ನಡೀತಾ ಇದೆಯಾ? ಯಾವ ತರದ್ ಮಾಡ್ಬೇಕು ಅನ್ನೋ ಆಸೆ ಇದೆ ಮ್ಯಾಮ್ ಅಂತ ನಿಮ್ಗೆ? ಸ್ವಲ್ಪ ಆ್ಯಕ್ಚುಲಿ ಆಯುಷ್ ಮೂವಿನಲ್ಲಿ ತುಂಬ ಇನ್ವಾಲ್ವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು 2-3 ಇಯರ್ಸ್ ಹಿಂದೆ 2-3 ಸ್ಕ್ರಿಪ್ಟ್ಸ್ ಬರ್ದಿದ್ದೆ ಉಪೇಂದ್ರ ಅವ್ರಿಗೆ, ಬಟ್ ಅವಕಾಶಗಳು ಸಿಕ್ಕಲಿಲ್ಲ. ಆಮೇಲೆ ನಾನು ಸ್ವಲ್ಪ ಮೂವೀಸ್ ಮಾಡ್ತಿದ್ದೆ, ಬಟ್ ಒಂದು ಬ್ರೇಕ್ ತೊಗೊಂಡು ಒಂದು ಪ್ರಾಪರಾಗಿ ಒಂದು ಮೂವಿ ಡೈರೆಕ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಈಗ. ಯಾ, ಸೂಪರ್ ಮ್ಯಾಮ್. 100% ಖ್ಯಾತ ಇದು ಇಂಡಿಯಾದಲ್ಲೇ ಬೆಸ್ಟ್ ಡೈರೆಕ್ಟರ್ ನಮ್ಮ ಇಂಡಿಯಾ ಇದು ಆ ಲಿಸ್ಟಲ್ಲೇ ನಮ್ಮ ಉಪ್ಪಿ ಸರ್ ಅವ್ರು ಪ್ರತಿ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದರೆ 100% ಯೋಚನೆ ಮಾಡಿ ಆಳವಾಗಿ ಇಳಿದು ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತೀರ ಅನ್ನೋ ಹೋಪ್ ಇದೆ ನಮಗೆ. ಥ್ಯಾಂಕ್ ಯು. ನೋಡೋಣ. ಬಟ್ ಐ ಥಿಂಕ್ ದಟ್ಸ್ ದ ನೆಕ್ಸ್ಟ್ ಸ್ಟೆಪ್. ಪ್ರೊಡಕ್ಷನ್ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡಿದ್ದೀನಿ, ವಿಭಿನ್ನ ಪಾತ್ರಗಳು ಮಾಡಿದ್ದೀನಿ. ನಮ್ಮ ಮನೆಯಿಂದ ಮಕ್ಕಳೆಲ್ಲ ಇಂಡಸ್ಟ್ರಿಗೆ ಬರ್ತಿದ್ದಾರೆ. ಸೊ ದಿಸ್ ಈಸ್ ಅ ನೆಕ್ಸ್ಟ್ ಸ್ಟೆಪ್. ಸೊ ನಿಮ್ಮ ಯಾವ ಹಂತದಲ್ಲಿದೆ ಮ್ಯಾಮ್? ನಾವು ಯಾವಾಗ ನಿರೀಕ್ಷೆ? ಆಲ್ಮೋಸ್ಟ್ ಒಂದು 45 ಡೇಸ್ ಶೂಟಿಂಗ್ ಮುಗ್ದೋಗಿದೆ. 30 ಡೇಸ್ ಕಾಶ್ಮೀರಲ್ಲಿ ಮಾಡಿದ್ವಿ, 15 ಡೇಸ್ ಇಲ್ಲಿ ಆಯಿತು ಲಾಸ್ಟ್ ಸ್ಕೆಡ್ಯೂಲು. ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ 1 ವಾರ, ಬಿಕಾಸ್ ನನ್ನ ರಿಲೀಸ್ ಇದೆ ನಾಳೆ. ಚೆನ್ನಾಗಿ ಬರ್ತಿದೆ ಅದು, ಆ ಜಾನರ್ಗೆ ತಕ್ಕಂತೆ ತುಂಬ ಚೆನ್ನಾಗಿ ಬರ್ತಿದೆ. ಡೈರೆಕ್ಟರ್ ಅವರು ಪುರುಷೋತ್ತಮ್ ಅವರು ತುಂಬ ಒಳ್ಳೆ ಸೀನ್ಸು, ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಐ ಥಿಂಕ್ ಆ ಮಕ್ಕಳಿಗೆ ತಕ್ಕಂತ ಇದೆ, ಆಯುಷ್ಗೆ ಆ್ಯಂಡ್ ಹೀರೋಯಿನ್ಗೆ. ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಸ್ನೇಹ ಮತ್ತು ಅಭಿಷೇಕ್. ಆ್ಯಂಡ್ ವಿ ಹ್ಯಾವ್ ಶ್ರೀ ಆನ್ ಬೋರ್ಡ್ ಆಸ್ ಅ ಕ್ಯಾಮ್ರಾಮ್ಯಾನ್. ಸೊ ಟೀಮ್ ತುಂಬ ಚೆನ್ನಾಗಿದೆ. ನೋಡೋಣ. ಆ್ಯಕ್ಚುಲಿ ಇನ್ನೂ ತುಂಬ ವರ್ಕ್ ಇದೆ, ಬಟ್ ಐ ಹೋಪ್. ಕಾಶ್ಮೀರ ಆಯಿತು, ಮ್ಯಾಂಗ್ಳೂರಲ್ಲಿದೆ, ಬ್ಯಾಂಗ್ಳೂರಲ್ಲಿ ನಡೀತಿದೆ. ಇನ್ನೊಂದು ಸಾಂಗ್ ಬೇರೆ ಕಡೆ ಮಾಡೋಣ ಅನ್ಕೊತಾ ಇದ್ದೀವಿ. ಆಫ್ಟರ್ ರಿಲೀಸ್ ಇನ್ನೇನು ನಾವು ಗಂಟೆ ಲೆಕ್ಕ ಹಾಕ್ಬೋದು, ರಿಲೀಸ್ ಆಗಿದೆ ಅಂತಲೇ ಅರ್ಥ. ಸೊ ಹೆಂಗೆ ಅದಾದ ರಿಲೀಸ್ ಬಳಿಕ ನಿಮ್ಮ ಪ್ರಮೋಷನ್ ಹೆಂಗೆ ಮಾಡಬೇಕು ಅಂತ ಪ್ಲಾನ್ಸ್ ಇದೆ ಡಿಟೆಕ್ಟಿವ್ ತೀಕ್ಷ್ಣ ಅಂತ ಹೇಳಿ? ಥ್ಯಾಂಕ್ ಯು. ಫ್ಯಾನ್ಸ್ ಶೋಗೆ ಹೋಗೋಣ ಅಂತ, ಬಿಕಾಸ್ ಉಪೇಂದ್ರ ಅವ್ರ ಅಭಿಮಾನಿ ಸಂಘ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ, ಬಿಕಾಸ್ 50th ಮೂವಿ ಇರೋದ್ರಿಂದ. ಸೊ ನನ್ನ ಸೆಲೆಬ್ರೇಷನ್ ಫ್ಯಾನ್ಸ್ ಬಂದು ನನ್ನ ಮೂವಿ ನೋಡೋದು, ನನ್ನ ಆಡಿಯನ್ಸ್ ಇಷ್ಟಪಡೋದು, ಅದೇ ನಂದು ದೊಡ್ಡ ಸೆಲೆಬ್ರೇಷನು. ಬಟ್ ಅವರೇನೋ ಪ್ಲ್ಯಾನ್ ಮಾಡಿದ್ದಾರೆ ಸರ್ಪ್ರೈಸ್ ಆಗಿ. ಆ್ಯಂಡ್ ಖಂಡಿತ ಲೈಕ್ ವೀರೇಶ್ ನನಗೆ ತುಂಬ ಲಕ್ಕಿ ಥಿಯೇಟರ್, ಅಲ್ಲಿ ಮಮ್ಮಿ 100 ಡೇಸ್ ಆಗಿತ್ತು. ನನ್ನ ಪ್ರತಿಯೊಂದು ಚಿತ್ರ ಅಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ಆ್ಯಂಡ್ ಐ ಹೋಪ್ ಇದು ಕೂಡ ಚೆನ್ನಾಗಿ ಆಗುತ್ತೆ ಅಂತ, ಬಿಕಾಸ್ ಐ ಥಿಂಕ್ ಕನ್ನಡ ಸಿನಿಮಾ ನನಗೆ ಒಂದು ತುಂಬ ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಲೈಕ್ ಈ ಲಾಸ್ಟ್ 10 ಇಯರ್ಸ್ನಲ್ಲಿ ಫ್ರಮ್ ಮಮ್ಮಿ, ದೇವಕಿ, ಸೆಕೆಂಡ್ ಹಾಫ್, ಉಗ್ರಾವತಾರ ಎಲ್ಲ ಮೂವೀಸ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್, ಬಿಕಾಸ್ ನಾವು ಸಿನಿಮಾ ಉಳಿಸ್ಬೇಕು ಆ್ಯಂಡ್ ನಮ್ಮ ಚಲನಚಿತ್ರನ ಬೆಳೆಸಬೇಕು. ಒಂದೇ ರೀತಿ ಮೂವೀಸ್ ಬಂದರೆ ಅದು ಆಗಲ್ಲ. ಸೊ ಎಲ್ಲ ರೀತಿ ಆಡಿಯನ್ಸ್ಗೆ ಮೂವೀಸ್ ನಾವು ಕೊಡ್ತಾ ಇರಬೇಕು. ಸೊ ಆವಾಗ ವುಮೆನ್ ಓರಿಯೆಂಟೆಡ್ ಕೂಡ ಆಡಿಯನ್ಸ್ ಸಪೋರ್ಟ್ ಮಾಡಬೇಕು. ಕಾಂಟೆಂಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು, ಜಸ್ಟ್ ವುಮೆನ್ ಓರಿಯೆಂಟೆಡ್ ಅಲ್ಲ. ವಿಭಿನ್ನ ಮೇಲ್ಪಾತ್ರಗಳು ಕೂಡ ಇದೆ ಸಿನಿಮಾದಲ್ಲಿ. ಸೊ ಬಿಕಾಸ್ ಇತ್ತೀಚೆಗೆ ಥಿಯೇಟರ್ಸಲ್ಲಿ ಜನ ಬರ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ, ತುಂಬ ನೆಗೆಟಿವ್ ಸುದ್ದಿ ಅದು. ಬಿಕಾಸ್ ಇದು ಎಷ್ಟು ರಿಚ್ ಚಲನಚಿತ್ರ ಇಂಡಸ್ಟ್ರಿ ಅಂತ. ಅವಾಗ ರಾಜ ಅವ್ರದ್ದು ಮೂವೀಸ್ ಆಗಲಿ, ಪುಟ್ಟಣ ಕನಗಲ್ ಸರ್ದು ಮೂವೀಸ್ ಆಗಲಿ, ಎಷ್ಟೊಂದು ಒಳ್ಳೆ ಕಲಾವಿದರು ಬಂದಿದ್ದಾರೆ ಈ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಸಿನಿಮಾ ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಐ ಫೀಲ್ ನಮಗೆ ಇನ್ಸ್ಪಿರೇಷನ್ ಸಿಕ್ಕೋದು, ಫ್ಯಾಷನ್ನು, ಇನ್ಸ್ಪಿರೇಷನು, ಹಾಡುಗಳಿಂದ ನಮಗೆ ಎಷ್ಟೊಂದು ನೆನಪುಗಳು. ಸೊ ನಮ್ಮ ಜೀವನಕ್ಕೆ ತುಂಬ ಕನೆಕ್ಟೆಡ್ ಇದೆ ಸಿನಿಮಾ. ಸೊ ಥಿಯೇಟರ್ದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಾವು ಅದನ್ನು ಇದು ಮಾಡಬಾರ್ದು. ಆ್ಯಕ್ಚುಲಿ ಅದು ಹೊರಟೋಗುತ್ತೆ ಇಲ್ಲಾಂದರೆ, ಜನ ಥಿಯೇಟರ್ಸ್ಗೆ ಬಂದಿಲ್ಲ ಅಂದರೆ ಪ್ರತಿಯೊಬ್ಬರು ಬಳಿ ಮೊಬೈಲಲ್ಲಿ ನೋಡಬೇಕಾಗತ್ತೆ. ಸೊ ಅದನ್ನು ಉಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಮೂವೀಸ್ ನೋಡಿ.